ಹೊತ್ಕೊಂಡು ಹೋಗಿಬಿಡ್ತಾರೆ. ಇದು ಇವತ್ತಿನ ಸಿಸ್ಟಮ್ ಆಗಿಬಿಟ್ಟದ. ಹೀಗಾಗಿ ನಮ್ಮ ಕಾರ್ಮಿಕರು ಈ ಬಂದಿಗೆ ಕರೆ ಕೊಡೋಕ್ಕಿಂತ ಇನ್ನೊಂದು ಮತ್ತೆಲ್ಲ ಮಾಡೋಕ್ಕೆ ಸಾಧ್ಯ ಅದನ, ಇದಕ್ಕೆ ಪರಿಹಾರ ಬೇಕಾಗಿ ಸಾಧ್ಯ ಅದನ ಅನ್ನೋದು ಸಹ ವಿಚಾರ ಮಾಡ್ಬೇಕಾಯ್ತವ. ಭಾಳ ಮಹತ್ವದ್ದು. ಯಾಕೆ ಯಾವ ಸರ್ಕಾರದಿಂದಲೂ ನೀವೆಲ್ಲ ಈ ಬೇಡಿಕೆಗಳಿಗೆ 90% ಜನ ಇದ್ದೀರ ನೀವು, ನಿಮ್ಮ ಬೇಡಿಕೆಗಳಿಗೆ ಯಾವುದೇ ಸರ್ಕಾರ ಬರಲಿ, ನಾಳೆ ರಾಹುಲ್ ಗಾಂಧಿ ಅವ್ರದ್ದು ಬರಲಿ, ಮತ್ತೊಬ್ರದ್ದು ಬರಲಿ, ಯಾರಿಂದಲೂ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಜನಸಂಖ್ಯೆ ಆ ರೀತಿ ಬೆಳೆದು ನಿಂತದ್ರಿ. ಎಲ್ಲರಿಗೂ ಉದ್ಯೋಗ ಕೊಡೋಕ್ಕೇನು ಸಾಧ್ಯ ಇದೆ? ಕಡಿಮೆ ಅಂದರೂ ಇವತ್ತು ಇಲ್ಲಪ್ಪ ಆದರೂ 8 ಕೋಟಿ 15 ಕೋಟಿ 20 ಕೋಟಿ ಗೊತ್ತಿಲ್ಲ, ಅದಕ್ಕೆ ಹೆಚ್ಚಾಯ್ತಾರೆ. ಒಂದು ವೇಳೆ ನಮ್ಮ ಮೋದಿಯವರು ಅಧಿಕಾರಕ್ಕೆ ಬಂದಾಗ 2014 ಹೇಳಿದ್ದರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನಂತೇಳಿ. ಅದನ್ನೇನು ಮಾಡಿದ್ರಂದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇವತ್ತು 2 ಕೋಟಿ ಹೇಳೋದು ಎಷ್ಟಾಯ್ತು ರೀ? ಈಗ 11 ವರ್ಷ 22 ಕೋಟಿ, ಅದಕ್ಕೆ ಎಷ್ಟು ಜನಸಂಖ್ಯೆ ಅನ್ಎಂಪ್ಲಾಯ್ಡ್ ಇನ್ನೂ ಭಾಳ. 90% ಎಷ್ಟು ಜನ ನೀವು ಲೆಕ್ಕ ಕೊಡ್ರಿ. ಇನ್ನು ಉದ್ಯೋಗ ಕೊಡೋರು ಇವರು. ಇಷ್ಟು ಜನಕ್ಕೆಲ್ಲ ಉದ್ಯೋಗ ಒಮ್ಮೆಲೆ ಕೊಡೋಕ್ಕೆ ಸಾಧ್ಯ ಅದರ? ಯಾವ ಸರ್ಕಾರಕ್ಕೂ ಅಸಾಧ್ಯನೇ. ಅದಕ್ಕೆ ಹೋರಾಟ ಮಾಡೋದು ಮತ್ತು ಕೊಡೋದು, ಅದಕ್ಕೆ ಇರೋದು ಒಂದೇ ಪರಿಹಾರ. ನೀವೇ ಕಾರ್ಮಿಕರು, ಕೃಷಿ ಕೂಲಿಕರು, ಕೃಷಿಕರು ಎಲ್ಲರೂ ಒಂದಾಗಿ ನಿಮ್ಮ ಸಮಸ್ಯೆಗಳ ಅರ್ಥ ಮಾಡಿಕೊಂಡು ಈ ರಾಜಕೀಯ ಪಕ್ಷಗಳಿದ್ದಾವೆ, ಪಾರ್ಟಿ ಫಂಡ್ ತೊಗೊಂಡು ರಾಜಕೀಯ ಪಕ್ಷ ನಡೆಸುವಂಥವು, ಇವ್ರನ್ನ ಮನೆಗೆ ಕಳಿಸಿ ನೀವು ಅಧಿಕಾರ ತೊಗೋಬೇಕಾಗಿದೆ. ಇವತ್ತು ಅಧಿಕಾರ ತೊಗೊಳ್ಳೋದು ಪ್ರಾಮಾಣಿಕ ಕೆಲಸ ಮಾಡಬೇಕಾಗಿದೆ. ಗಾಂಧಿ ಹೇಳಿದಂಗೆ ಅಲ್ಲೂ ಅಪ್ರಾಮಾಣಿಕ ಸೇರು, ಲಫುಡ್ರು ಸೇರು, ದುಡ್ಡು ಹೊಡೆಯವರು ಸೇರು ಇವತ್ತು ಆಗಿರಲ್ಲ. ಇವತ್ತು MLA MP ಯಾವ MLA MP ಇವತ್ತು ಕೋಟ್ಯಾಧೀಶ ಇಲ್ಲ. ತಂದು ನಿಲ್ಲಿಸೋರು ಎಷ್ಟು ನಿಂತಿದ್ದಾರೆ ಕೋಟ್ಯಾಧೀಶ ಅಲ್ದವರು. ಅವ್ರು ಹೆಂಗೆ ಕೋಟ್ಯಾಧೀಶರಾದರು? ಅವ್ರ ದುಡ್ಡಿನ ಮೂಲ ಏನ? ಇವತ್ತು ನೀವೆಲ್ಲ ಪ್ರಶ್ನೆ ಮಾಡಬೇಕಾಗ್ಯದ. ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತೊಂದು ಇಲೆಕ್ಷನ್ ಇಡೋದಂದ್ರೆ ಹುಡುಗಾಟ ಅಲ್ಲ, ಸಾಧ್ಯನೇ ಇಲ್ಲ. ಮತ್ತು ಅಧಿಕಾರ ಇರೋದೆಲ್ಲ ಇಲೆಕ್ಷನ್ದಾಗ. ಇಲೆಕ್ಷನ್ ಹೋಗೋರು ದುಡ್ಡಿದವ್ರು ಹೋಗ್ತಾರೆ, ದುಡ್ಡಿದವ್ರು ಹೋಗಿ ಮತ್ತು ದುಡ್ಡು ಮಾಡ್ಕೋತಾರೆ. ಈ ಪರಿಸ್ಥಿತಿ ಹಿಂಗೆ ಮುಂದುವರಿಯೋದು. ಮತ್ತು ನಾವು ಸ್ಟ್ರೈಕ್ ಮಾಡೋದು ನೋಡೋದು, ಜಿಂದಾಬಾದ್ ಮೂರದು ಅದು ಮಾಡೋಕ್ಕೆ ಹೋಗಿಲ್ಲ.